ನಾವು 100 ಬಾರಿ ಗೆದ್ದವರಲ್ಲ, 1000 ಬಾರಿ ಸೋತವ್ರು, ಆದ್ರೂ ನೆಕ್ಸ್ಟ್ ಸಲಕ್ಕೆ ನಾವು ಗೆಲ್ತೀವಿ. ನಮ್ಗೆ ಪಾಠಕ್ಕಿಂತ ಈಗಿಂತ ಈ ಕಡೆ ರೂಮಿಂದ ರಂಗಗೀತೆಗಳು ಬರೋದೇ ಹೆಚ್ಚು ಸೆಳಿತಾ ಇತ್ತು ನಮ್ಗೆ. ಸೊ ನನ್ ಮೊದಲು ಇದನ್ನ ನೋಡಿ ನಂಗೂ ಹಾಡಬೇಕು, ನಂಗೂ ಕಲಿಬೇಕು ಅಂತ ಆಸಕ್ತಿ ಶುರುವಾಯಿತು. ಹಾಗೆ ನಾನು ರಂಗಭೂಮಿಗೆ ಬಂದೆ. ಸೊ ಆಗ ನನ್ನ ಗುರುಗಳು ಕೇಳಿದ್ರು, ನಾಟಕಕ್ಕೆ ಬರ್ತೀಯೇನೆ ಸುಂದ್ರಿ ಅಂತ. ಅಯ್ಯೋ, ನಂಗೆ ಹೆಸರನ್ನ ನೋಡಿದ ತಕ್ಷಣ ಇಷ್ಟಕ್ಕೆ ಕಾಯ್ತಾ ಇದ್ದೆ ನಾನು. ನಾನು ರಂಗಭೂಮಿಯ ನಟಿ ಅಲ್ಲ, ನಾನು ರಂಗಭೂಮಿಯ ನಟ. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಇಸ್ಮೋ ಸ್ಟಾರ್ಸ್. ನಾನು ಐಶ್ವರ್ಯ ಸಿಂದಗಿ. ಇವತ್ತು ನಮ್ಮ ಜೊತೆ 25 ವರ್ಷಗಳಿಂದ ರಂಗಭೂಮಿಯಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ರಂಗಭೂಮಿನೇ ಎಲ್ಲ ಅಂತ ಅವರ ಜೀವನಮಾನವನ್ನೇ ಅದಕ್ಕೆ ಪಣವಾಗಿಟ್ಕೊಂಡು ಇಲ್ಲಿ ತನಕ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇರೋಂತಹ ಒಬ್ಬರು ಮಹಿಳೆ ಇದ್ದಾರೆ ಇವತ್ತು ನಮ್ಮ ಜೊತೆ. ಅವ್ರ ಬಗ್ಗೆ ಮಾತಾಡೋಕ್ಕೇ ಹೆಮ್ಮೆ ಆಗುತ್ತೆ ನಮಗೆಲ್ಲ. ಈ ಒಂಥರ ಏನು ಹೇಳಬೇಕು, ರಂಗಭೂಮಿಗೆ ಒಂದು ಹೆಮ್ಮೆ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪ್ರೀತಿಯ ನಯನಾ ಸೂಡ ಅವರು. ನಮಸ್ತೆ ನಯನಾ ಸೂಡ ಅವರೇ, ಹೇಗಿದ್ದೀರಾ? ಆರಾಮ್. ಸೊ ನಯನಾ ಅವರೇ, ನಿಮ್ಮ ಬಾಲ್ಯದಿಂದ ಈ ಜರ್ನಿ ಶುರುವಾಗಿದ್ರ ಬಗ್ಗೆ, ನಾಟಕಗಳು ಶುರುವಾಗಿದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಹೇಳಿ. ನನ್ನ ಹೆಸರು ನಯನಾ ಸೂಡ ಅಂತ. ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥವಳು ನಾನು. ನಾನು 3ನೇ ಕ್ಲಾಸ್ ಇದ್ದರೆ ಬಹುಶಃ 7ನೇ 8ನೇ ಅಂದರೆ ಸ್ವಲ್ಪ ಗೊತ್ತಲ್ಲ, ಆಗೆಲ್ಲ ಬೇಗ ಸ್ಕೂಲ್ಗೆ ನಾವು ಸೇರಿಕೊಳ್ತಾ ಇದ್ವಿ. ಇಷ್ಟು ವಯಸ್ಸು ಅಂತೆಲ್ಲ ಗೊತ್ತಾಗ್ತಿರ್ಲಿಲ್ಲ ನಮಗೆ. ನಾನು 7ನೇ ವಯಸ್ಸಲ್ಲಿದ್ದೆ ನಾನು ರಂಗಭೂಮಿಗೆ ಬಂದಾಗ. 7ನೇ ವಯಸ್ಸಿಗೆ ರಂಗಭೂಮಿಗೆ ಬಂದದ್ದು ಕೂಡ, ನಾಟಕಕ್ಕೆ ಸೇರಿಕೊಂಡಿದ್ದು ಕೂಡ ಅದೊಂಥರ ವಿಸ್ಮಯ. ಯಾಕಂದರೆ ನಮ್ಮದು ಇಡೀ ಏನು ಸ್ಕೂಲ್ ಕ್ಯಾಂಪಸ್ ಇರ್ತಿತ್ತು, ಈ ಕಡೆ 3ನೇ ಕ್ಲಾಸ್ ಇರ್ತಿತ್ತು, ಈ ಕಡೆ 2ನೇ ಕ್ಲಾಸು, ಮಧ್ಯೆ 1ನೇ ಕ್ಲಾಸಸ್ ನಡೀತಾ ಇತ್ತು. ನಮಗೆ ಪಾಠಕ್ಕಿಂತ ಈಗಿಂತ ಈ ಕಡೆ ರೂಮಿಂದ ರಂಗಗೀತೆಗಳು ಬರೋದೇ ಹೆಚ್ಚು ಸೆಳಿತಾ ಇತ್ತು ನಮಗೆ. ಸೊ ಕ್ಲಾಸ್ ಮುಗಿಸಿದ ತಕ್ಷಣ ಅಥವಾ ಟೀಚರ್ ಯಾರಾದರೂ ಹೋಗಿದ ತಕ್ಷಣ ನಾವು ಓಡ್ ಹೋಗಿ ಏನೋ ಹಾಡು ಬರ್ತಿದೆಯಲ್ಲ ಅಂತ ಹೋಗಿ ಕದ್ದು ಕೇಳಿಸ್ಕೊಳ್ತಿದ್ವಿ. ಆಗ ಸಿ ಲಕ್ಷ್ಮಣ ಅಂತ ಹೇಳಿ ರಂಗಕಹಳೆ ತಂಡವನ್ನು ಕಟ್ಟಿದವರು, ಅವರು ಆ ತಂಡವನ್ನು ನಡೆಸ್ತಾ ಇದ್ದಂಥವ್ರು ನನ್ನ ಗುರುಗಳು ಹೌದು, ರಂಗಭೂಮಿಯ ಗುರುಗಳು ಹೌದು. ಅವರು ಹಾಡು ಹಾಡ್ತಿದ್ರು, ಶ್ರುತಿ ಒಂದು ಹಾರ್ಮೋನಿಯಂ ಇಟ್ಕೊಂಡು ಅಷ್ಟು ಜನ ಮಕ್ಕಳನ್ನ ಕೂರಿಸ್ಕೊಂಡು ಹಾಡು ಹೇಳ್ಕೊಡ್ತಾ ಇದ್ರು. ಸೊ ನನ್ನ ಮೊದಲು ಇದನ್ನು ನೋಡಿ ನಂಗೂ ಹಾಡಬೇಕು, ನಂಗೂ ಕಲಿಬೇಕು ಅಂತ ಆಸಕ್ತಿ ಶುರುವಾಯಿತು. ಹಾಗೆ ನಾನು ರಂಗಭೂಮಿಗೆ ಬಂದೆ. ಅದ್ರ ಜೊತೆ ಮತ್ತೆ ಆ ನಾಟಕಕ್ಕೆ ಅಷ್ಟು ಸುಲಭ ಇರಲಿಲ್ಲ ಸೇರ್ಕೊಳ್ಳಿಕ್ಕೆ. ತುಂಬ ಜನ ಮಕ್ಕಳಿದ್ದಂಥ ಸಮಯ ಅದು. ನಮಗೆಲ್ಲ 5ನೇ ಕ್ಲಾಸಲ್ಲಿ ಓದ್ತಿದ್ದ ಮಕ್ಕಳಿಗೆ ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಅಂತ ಒಂದು ಪದ್ಯ ಇತ್ತು. ಆ ಪದ್ಯಕ್ಕೆ ನಾವು August 15ಗೆ ಡಾನ್ಸ್ ಮಾಡಿದ್ವಿ. ಒಂದು ತುಂಬ ಜನ, 10-15 ಸಾವಿರ ಜನ ನೋಡಿ. ಆಗೆಲ್ಲ ಒಂದು ಸರ್ಕಾರಿ ಶಾಲೆ ಕಾರ್ಯಕ್ರಮ ಆಗುತ್ತೆ, ಹಳ್ಳಿ ಸೇರ್ತಾ ಇದ್ದು ಆ ಥರದೊಂದು ಸಮಯ ಇತ್ತು ಕೂಡ. ಸೊ ಆಗ ನನ್ನ ಗುರುಗಳು ಕೇಳಿದ್ರು, ನಾಟಕಕ್ಕೆ ಬರ್ತೀಯೇನೆ ಸುಂದ್ರಿ ಅಂತ. ಅಯ್ಯೋ, ನನಗೆ ಹೆಸರನ್ನ ನೋಡಿದ ತಕ್ಷಣ ಇಷ್ಟಕ್ಕೆ ಕಾಯ್ತಾ ಇದ್ದೆ ನಾನು ಅಂತ ಹೇಳಿ ಸರಿ ಹಿಂದೆ ಓಡ್ದೋಡು ಅವ್ರು ಬೆರಳಿಟ್ಕೊಂಡು, ಹಾಗೆ 25 ವರ್ಷಗಳಿಂದ ನಿರಂತರವಾಗಿ ರಂಗಭೂಮಿಯಲ್ಲಿ ಇದ್ದೀನಿ ಕೂಡ. ಹೀಗೆ ನನ್ನ ರಂಗಭೂಮಿ ಜರ್ನಿ ಶುರುವಾಗಿತ್ತು. ಹೀಗೆ ನಾಟಕಗಳು ಅಂತ ಶುರುವಾಗಿದ್ದು. ನನ್ನ ಮೊಟ್ಟ ಮೊದಲ ನಾನು ಅಭಿನಯಿಸಿದ ನಾಟಕ ಕಾರಣಿಕ ಶಿಶು ಅಂತ, ಬಸವಣ್ಣನವರ ಜೀವನ ಆಧಾರಿತ. ಮತ್ತು ನಾನು ರಂಗಭೂಮಿಯ ನಟಿ ಅಲ್ಲ, ನಾನು ರಂಗಭೂಮಿಯ ನಟ. ನಾನು ಸುಮಾರು 8-10 ವರ್ಷಗಳ ಕಾಲ ಬರೀ ನಟನಾಗಿ ರಂಗಭೂಮಿಯಲ್ಲಿ ನಾಟಕಗಳನ್ನ ಮಾಡ್ಕೊಳ್ತಾ ಇದ್ದವಳು. ಆಮೇಲೆ ತುಂಬ ಹಠಕ್ಕೆ ಬಿದ್ದು ಮಾಡಲೇಬೇಕು ಅಂತ ಹೇಳಿ ನಾನು 10ನೇ ಕ್ಲಾಸ್ ಹೈಸ್ಕೂಲು ಇನ್ನೇನು ಮುಗೀತು, ಪ್ರೈಮರಿಗೆ ಶುರು ಮಾಡಿದವಳು, ಹೈಸ್ಕೂಲ್ ಮುಗಿತಾ ಇದ್ದೆ ಅನ್ನೋಷ್ಟೊತ್ತಿಗೆ ನನಗೆ ನನಗೆ ಹೆಣ್ಣು ಪಾತ್ರ ಬೇಕು ಅಂತ ಹಠಕ್ಕೆ ಬಿದ್ದು ಹೈಸ್ಕೂಲಿಗೆ ಬರಬೇಕಾದ್ರೆ ನಾನು ಹುಡುಗಿ ಪಾತ್ರ ಮಾಡಿದೆ. ಯಂಗ್ ಏಜಲ್ಲಿ ಆ ಮ್ಯಾನರಿಸಮ್, ಆ ಮೆನ್ದು ಮ್ಯಾನರಿಸಮ್ ಎಲ್ಲ ಬರೋದು ಕಷ್ಟ ಇದೆ. ಅದನ್ನ ಹೇಗೆ ನೀವು ಅಳವಡಿಸ್ಕೊಂಡ್ರಿ? ನನಗೆ ಸರು ನನ್ಗೆ ಈಗಲೂ ನೆನಪಿದೆ. ಈಗೆಲ್ಲ ನೋಡಿ, ನಾವು ನಾಟಕ ಅಂತ ಹೇಳ್ತೀವಿ, ತಂಡಕ್ಕೆ ಸೇರ್ಕೊಳ್ತೀವಿ, ಯಾರೇ ನಟರು ಬಂದು 2 ದಿನ ಆದ್ಮೇಲೆ ಸ್ಟೇಜ್ ಮೇಲೆ ನಿಲ್ಬೇಕು, ನಾನು ಬಣ್ಣ ಹಚ್ಚಬೇಕು, ಪಾತ್ರ ಮಾಡಬೇಕು ಅಂತಾರೆ. ನಾವು ಪ್ರತಿ ಸಲ ಯಾವುದೇ ಹುಡುಗರು ಅಥವಾ ಹುಡುಗಿಯರು ಬಂದರೆ ಹೇಳ್ತೀವಿ, ಕಾಯಬೇಕು. ರಂಗಭೂಮಿಯಲ್ಲಿ ತುಂಬ ಸಮಾಧಾನವಾಗಿ ಮಾಡೋದನ್ನ ನೋಡಿ ಕಲಿಯೋದು, ಹೇಳೋದನ್ನ ಕೇಳಿ ಕಲಿಯೋದು ತುಂಬ ಗಟ್ಟಿಗಳಿದೆ ಥಿಯೇಟ್ರಲ್ಲಿ. ಸೊ ಆದರೆ ನನ್ನ ಒಂದು 2-3 ವರ್ಷ ಸುಮ್ಮನೆ ಕೂರಿಸಿದ್ರು ಸರ್, ಇಲ್ಲಿ ಕುತ್ಕೊಂಡು ನೋಡು ನಾವೆಲ್ಲ ಹೆಂಗಾಗುತ್ತೆ, ಏನೇನಾಗುತ್ತೆ ಅಂತ. ನನಗೆ ಪಾತ್ರ ಬೇಕಾಗಿತ್ತು, ನಂಗೆ ಏನು ಕೊಟ್ಟರು ರೆಡಿ, ನಾನು ಸರ್ ಕರೆದ್ರೆ ಸಾಕು ಓಡಬೇಕು ಅನ್ನೋ ಧಾವಂತದಲ್ಲಿದ್ದವಳು ನಾನು. ಹಾಗೆ ಮೊದಲನೇ ಸಲ ನನಗೆ ಆವಾಗೆಲ್ಲ ಮೇಳ ಅಂತ ಬರ್ತಿತ್ತು. ಈಗಿದೆ ಆಧುನೀಕರಣ ಎಷ್ಟೇ ಆದರೂ ಕೂಡ ಹಳೆ ಸ್ಟೈಲೇಜ್ ನಾಟಕಗಳನ್ನ ಅಳವಡಿಕೆ ಮಾಡ್ಕೊಳ್ತಾರೆ ಕೂಡ. ಆಗ ಮೇಳ ಅಂತ ಒಂದು ಇರ್ತಾ ಇತ್ತು. ಸೊ ನಾವು ಇಡೀ ನಾಟಕದ ಒಂಥರ ಮೇನ್ ಅವರು ಒಂಥರ ತಳಪಾಯ, ಅವರು ಒಂದೇ ಥರದ ಕಾಸ್ಟ್ಯೂಮ್ ಹಾಕೊಂಡು, ಒಬ್ಬೊಬ್ರು ಕೆಲವೊಂದೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ನನಗೆ ತಾಳ ಕೊಟ್ಟಿದ್ರು ಸರ್, ಏನಾದರೂ ಮಾತಾಡಿದ್ರೆ ಅಷ್ಟೇ ನಿನ್ನ ಕೆಲಸ ಅಂತ ಹೇಳಿ. ಸೊ ನನಗೆ ಸಿಕ್ಕ ಭಾಗ್ಯ ಬೇಕಾಗಿತ್ತು. ಆಗ ನಾನು ಮೊದಲು ಕಾರಣಿಕ ಶಿಶುವಲ್ಲಿ ಅಭಿನಯಿಸಿದೆ.
ಆಮೇಲೆ ಅಲ್ಲಿ ಗೊತ್ತಿರೋ ಹಾಗೆ ರಂಗಭೂಮಿಗೆ ಹೆಣ್ಮಕ್ಳು ಕಡಿಮೆನೆ, ಆಗೆಲ್ಲ ತುಂಬಾ ಕಡಿಮೆ ಇದ್ರು ಹೆಣ್ಮಕ್ಳು ಬರ್ತಾರೆ. ನಾವು ಒಂದು 3 ಮತ್ತೊಂದು ಅಷ್ಟೇ ಹೆಣ್ಮಕ್ಳು ಇದ್ದು, ಹೆಚ್ಚು ಹುಡುಗರು ಇರ್ತಿದ್ರು. ಆ ಹುಡುಗಿಯರಿಗೆ ಅವರು ವೇಷ ಭಾವಕ್ಕೆ ಅವ್ರು ನಡ್ಕೊಳ್ತಾ ಇದ್ದಿದ್ದು ಅಂದ್ರೆ ಅವ್ರ ಹೈಟ್ ಇರ್ಬೋದು, ಅಥವಾ ಏನಾದ್ರು ಬಸವಣ್ಣನ ಅಕ್ಕ ರೋಲ್ ಬೇಕಾಗಿರುತ್ತೆ, ಅಥವಾ ಬಸವಣ್ಣನ ತಾಯಿ ರೋಲ್ ಬೇಕಾಗುತ್ತೆ. ನನ್ಗಿಂತ ಒಂದ್ ಸ್ವಲ್ಪ ಎತ್ತರದಲ್ಲಿ ಇರುವಂತವ್ರು, ಅವ್ರಿಗೆ ತಾಯಿ ಸೂಟ್ ಆಗ್ತಾರೆ ಅಂದ್ರೆ ಮಕ್ಕಳೇ ಮೇಲೆ ಮಕ್ಕಳಲ್ಲೇ ಅವರೇ ತಾಯಿ ಅಕ್ಕ ಅಂತ ಪಾತ್ರ ಮಾಡ್ತಿದ್ರು. ಆಗ ನನಗೆ ಗಂಡು ಪಾತ್ರ ಸಿಕ್ತು. ಸೊ ನಾನು ಫುಲ್ ಬಾಂಡ್ಲೆಡ್ ಎಲ್ಲ ಹಾಕಿ ಪೂರ್ತಿ ನಂಗೆ 7-8 ವರ್ಷ ಹೇಗೆ ಫಿಕ್ಸ್ ಆಗ್ಬಿಟ್ಟೆ ಅಂದ್ರೆ, ಎಲ್ಲರೂ ಹುಡುಗಿಯರು ಲಂಗ ದಾವಣಿ ತಗೊಂಡ್ ಬಂದ್ರೆ ನಾನು ಮಾತ್ರ ಹುಡುಗಂಗೆ ಬೇಕಾಗಿರೋ ಕಾಸ್ಟ್ಯೂಮ್ ತಗೊಂಡ್ ಬರ್ತಾ ಇದ್ದೆ. ಅಷ್ಟು ನಾನು ಸ್ಟಿಕಾನ್ ಆಗ್ಬಿಟ್ಟಿದೆ ಹುಡುಗನ ಪಾತ್ರಕ್ಕೆ ಅಂತ. ಆ ಮ್ಯಾನರಿಸಮ್ ಕೂಡ ಹಾಗೆ ಇತ್ತು ನಂದು. ನಾನು ಬೇರೆ ಎಲ್ಲರ ತರ ತುಂಬಾ ಸೌಮ್ಯವಾಗಿ ನಡೀತಾ ಇದ್ದು ಹಿಂಗಿರ್ತಿದ್ದೆ, ಆ ಥರದ್ದು ಯಾವುದು ನನ್ನ ದೇಹದಲ್ಲಿ ಆ ಥರದ ಬದಲಾವಣೆ ಇರಲಿಲ್ಲ. ಹುಡುಗನ ಥರದ್ದು ನಂಗೆ ಆಗ ಸ್ವಲ್ಪ ಈ ಪ್ರೈಮರಿಯಲ್ಲಿ ಮಾಡ್ಬೇಕಾದ್ರೆ ಹುಡುಗನ ಪಾತ್ರ ಏನು ಅನ್ನಿಸ್ತಿರ್ಲಿಲ್ಲ. ಹತ್ತು ಕುತ್ಕೊಳ್ಳೋದು, ಇನ್ನೇನೋ ಹೆಗಲ್ ಮೇಲೆ ಕುತ್ಕೊಳ್ಳೋದು, ಈ ಥರದ್ದೆಲ್ಲ ಸಾಹಸ ಮಾಡ್ಬಿಡ್ತಾ ಇದ್ದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಥಿಯೇಟರ್ ಮಾಡೋದು ಗೊತ್ತಿರ್ಲಿಲ್ಲ, ಇಷ್ಟನೂ ಇರಲಿಲ್ಲ ನಮ್ಮ ತಾಯಿಯವ್ರಿಗೆಲ್ಲ. ಕದ್ದು ಮುಚ್ಚಿ ಮಾಡ್ತಿರೋದ್ರಿಂದ ಅದೊಂದು ಭಯ, ಎಲ್ಲಿ ನೋಡ್ಬಿಡ್ತಾರೋ, ಇಲ್ಲೆಲ್ಲ ಹುಡುಗರ ಮೇಲೆಲ್ಲ ಹತ್ತು ಕುತ್ಕೊಂತಾ ಇದ್ದೀನಿ, ಓ ಮುಗೀತು ನಮ್ಮಮ್ಮ ನೋಡಿದ್ರೆ ನಾಟಕ ಬಿಡಿಸ್ಬಿಡ್ತಾರೆ. ಸೊ ಈ ತರದ ಸವಾಲುಗಳ ಜೊತೆ ನಾನು ಗಂಡ ಪಾತ್ರನೂ ಹೆಣ್ ಪಾತ್ರನೂ ಮಾಡ್ಕೊಂಡು ಬಂದಿತ್ತು. ಓಕೆ, ಈ ಬಾಲ್ಯದ್ದು ಮುಗೀತು, ಹೈಸ್ಕೂಲ್ ಎಲ್ಲ ಆಗಾದ್ಮೇಲೆ ನೀವು ಬೇರೆ ಬೇರೆ ತಂಡದ ಜೊತೆ ನಿಮ್ಮನ್ನ ನೀವು ತೊಡಗಿಸ್ಕೊಳಕ್ ಶುರು ಮಾಡಿದ್ರಿ. ಅದ್ರ ಬಗ್ಗೆ ಏನಾದರೂ ಹೇಳಿ. ನಾನು 15 ವರ್ಷ ಒಂದೇ ತಂಡದಲ್ಲಿ ಕೆಲಸ ಮಾಡಿದ್ದು ರಂಗಕಹಳೆ. ಅದು ಎಲ್ಲ ವರ್ಗದಲ್ಲೂ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದೆ. ಅದು ಹೇಗಿತ್ತು ಅಂತಂದ್ರೆ, ನಾನು ನನ್ನ ಗೋಪಾಲ ನಾಟಕದಲ್ಲಿ ಗೋಪಾಲ ಮಾಡೋದು, ಫಸ್ಟ್ ಕಮಲಿ ಮಾಡ್ತಾ ಇದ್ದೆ. ಕಮಲಿಗಿಂತ ಮುಂಚೆ ಇನ್ನೊಂದು ಪಾತ್ರ ಮಾಡ್ತಾ ಇದ್ದೆ. ಕಮಲಿ ಅದೇ ನನ್ಗೆ ಫಸ್ಟ್ ಹೆಣ್ಣು ಪಾತ್ರ ಸಿಕ್ಕಿದ್ದು, ಕಮಲಿ ಪಾತ್ರ. ಅದಾದ್ಮೇಲೆ ನಾನು ಗೋಪಾಲ ಮಾಡಿದೆ, ನನ್ನ ಗೋಪಾಲದ್ದು. ಆ ಗೋಪಾಲ ತಾಯಿ ಮಾಡಿದೆ. ಅಂದ್ರೆ ಆ ಏಜ್ ಇದೆ ನೋಡಿ, ಇಲ್ಲಿ ಇಷ್ಟು ಹೈಟಲ್ಲಿ ಇದ್ದೆ ನಾನು, ಕಮಲಿಗಿಂತ ಇನ್ನು ಸ್ವಲ್ಪ ಕಮಲಿ ಮಾಡಿದೆ, ಇನ್ನು ಗೋಪಾಲ ಮಾಡಿದೆ. ಕೊನೆಗೆ ತಾಯಿ ಹಂತ ಬರೋದಿದೆಯಲ್ಲ ಒಂದೇ ತಂಡದ್ದು, ಅದೊಂದು ದೊಡ್ಡ ಸೈಕಲ್ ಅದು. ಸೊ ಹಂಗೆ ನಡ್ಕೊಂಡು ಬಂದಿದ್ದು. ಆಮೇಲೆ 15 ವರ್ಷ ಆದ್ಮೇಲೆ ನಾನು ಮನೇಲಿ ಸ್ವಲ್ಪ ತುಂಬಾ ಸೀರಿಯಸ್ ಆಗಾಯ್ತು. ಥಿಯೇಟರ್ ಮಾಡೋದೇ ಬೇಡ, ಇಲ್ಲ ಆಗಲ್ಲ, ಓದಬಾರ್ದು. ಈ ಸಿಂಗಲ್ ಪೇರೆಂಟ್ ಚೈಲ್ಡ್ ಇದ್ರೆ ಇನ್ನೂ ಪ್ರಾಬ್ಲಮ್. ಏನಕ್ಕೆ ಹೆಣ್ಮಕ್ಳು ಇಷ್ಟೊತ್ತಿಗೆ ಬರ್ತಾರೆ, ರಾತ್ರಿ ಬರ್ತಾ ಇದ್ದಿದ್ದೆ 11-12 ಗಂಟೆ, ಇಷ್ಟೊತ್ತಿಗೆ ಏನಕ್ಕೆ ಬರಬಾರ್ದು, ಹ್ಞೂ ಅಂತೆಲ್ಲ ಈ ಎಲ್ಲ ಗಲಾಟೆಗಳ ಮಧ್ಯೆ ಥಿಯೇಟರ್ ಮಾಡಲೇಬೇಕು ಅನ್ನೋ ಹಠಕ್ಕೆ ಕೊನೆಗೆ ಪ್ಲಾನ್ ಮಾಡಿದ್ದ ನಮ್ಮಣ್ಣ. ಏನು ಹೇಳ್ದ, ಈ ಥರ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ಸೇರಿಸ್ಬಿಡೋಣ, ಅಲ್ಲಿ ನಾಟಕ ಎಲ್ಲ ಮಾಡಿದ್ರೆ ಡಿಬಾರ್ ಮಾಡ್ಬಿಡ್ತಾರೆ ಅಂತ. ನನಗೆ ಏನು ಮನೇಲೇ ಹಿಂಗೆಲ್ಲ ಆಗ್ಬಿಟ್ರಲ್ಲಪ್ಪ, ಶತ್ರು ಡಿಬಾರ್ವೆಲ್ಲ ಮಾಡ್ಬಿಡ್ತಾರ, ಸರಿ ಆಯ್ತು ಅಂತ. ಆಮೇಲೆ ನಮ್ಮಣ್ಣ ಹೇಳ್ದೆ ಸೇರ್ಸಕ್ಕೆ ಎಲ್ಲ ಕರ್ಕೊಂಡು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸೇರ್ಕೊಂಡೆ. ಆಮೇಲೆ ವಿಷಯ ಗೊತ್ತಾಯ್ತು, ಬಸವನಗುಡಿಯಲ್ಲಿ ಥಿಯೇಟರ್ಗೆ ಸಪೋರ್ಟ್ ಮಾಡೋ ಥರ ಎಲ್ಲೆಲ್ಲೂ ಕಾಲೇಜಲ್ಲಿ ಮಾಡಲ್ಲ. ನಂಗೆ ನಮ್ಮಣ್ಣ ನಮ್ಮಮ್ಮ ಹತ್ರ ಪ್ಲಾನ್ ಮಾಡಿದ್ವಿ, ಮತ್ತೆ ಥಿಯೇಟರ್ ಕಂಟಿನ್ಯೂ ಮಾಡಲಿ ಅನ್ನೋದು ಒಂದು ಉದ್ದೇಶ ಇತ್ತು. ಸೊ ಹಾಗೆ ನಾನು ಬಸವನಗುಡಿಗೆ ಸೇರ್ಕೊಂಡೆ. ಅಲ್ಲಿ ನನಗೆ ಹೊಸದೊಂದು ಬದುಕು ಶುರುವಾಯ್ತು. ಯಾಕಂದ್ರೆ ಬೇರೆ ಬೇರೆ ರಂಗ ನಿರ್ದೇಶಕರ ಜೊತೆ ಕೆಲಸ ಮಾಡೋಕೆ ಶುರು ಮಾಡಿದ್ದು. ಪ್ರಮೋಷಿಕ ಆಗಿರ್ಬೋದು, ದಾಕ್ಷಿಣಿ ಭಟ್ ಮೇಡಮ್, ಮಂಗಳಾ ಮೇಡಮ್, ಭಾರಿಘಾಟ್ ಸರ್, ವೇಣುಗೋಪಾಲ್ ಸರ್, ಹೀಗೆ ಬೇರೆ ಬೇರೆ ರಂಗ ನಿರ್ದೇಶಕರ ಜೊತೆ ಕೆಲಸ ಮಾಡೋಕೆ ಶುರು ಮಾಡಿದೆ ಕಾಲೇಜ್ ಲೆವೆಲಲ್ಲಿ. ಕಾಲೇಜ್ ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತೆಲ್ಲ ಹುಡುಕಾಡೋ ದಾವಂತದಲ್ಲಿದ್ದಾಗ ರಂಗಭೂಮಿಯೇ ವೃತ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಆಗ ನಾನು, ನೀವು ಕೇಳಿದ ಪ್ರಶ್ನೆಗೆ ಬರ್ತೀನಿ, ಆಗ ನಾನು ಬೇರೆ ಬೇರೆ ತಂಡಗಳ ಜೊತೆ ತೊಡಗಿಸ್ಕೊಳ್ಳೋಕೆ ಶುರು ಮಾಡಿದೆ. ಮತ್ತೆ ಅದನ್ನ ವೃತ್ತಿಯಾಗಿ, ಅಂದ್ರೆ ಸಂಭಾವನೆಯನ್ನ ಪಡೆಯುವಂತ ನಟಿಯಾಗಿ ನಾನು ಬೇರೆ ಬೇರೆ ತಂಡಗಳ ಜೊತೆ ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಸೊ ಅದು ತುಂಬಾ ಚೇಂಜ್ ಅನ್ಸ್. ಯಾಕಂದ್ರೆ ಮಕ್ಕಳು ರಂಗಭೂಮಿಯಿಂದ ಬಂದದ್ದು, 15 ವರ್ಷಗಳ ಮಕ್ಕಳ ಜೊತೆನೇ ಇದ್ದೆ. ದಿಢೀರ್ ಅಂತ ದೊಡ್ಡವ್ರ ಜೊತೆ ಆಕ್ಟ್ ಮಾಡ್ಬೇಕು. ಅಲ್ಲಿ ದೊಡ್ಡವ್ರಿಗೆ ತಾತ ರೋಲ್ಗೆ ತಾತ ಬರ್ತಾರೆ, ಅಪ್ಪ ರೋಲ್ಗೆ ಅಪ್ಪ ಬರ್ತಾರೆ. ನಮ್ಗೆ ತಾತ ರೋಲ್ ನಾವೇ ಮಾಡ್ತಾ ಇದ್ವಿ, ಅಪ್ಪ ರೋಲ್ ನಾವೇ ಮಾಡ್ತಾ ಇದ್ವಿ. ಓ ಇದೇನ್ ತಾತ ರೋಲ್ಗೆ ಬೇರೆಯವ್ರು ಬರ್ತಾರಪ್ಪ, ಈ ತರದ್ದು ಬದಲಾವಣೆಗಳು ನಮ್ಮಲ್ಲಿ ತುಂಬಾ ಕಾಣಿಸ್ತದೆ. ಆದ್ರೆ ಅವ್ರ ಜೊತೆ ಬೆರ್ಕೊಳ್ಳೋದು, ಅವ್ರ ಜೊತೆ ಇರೋವಂಥದ್ದು, ನಾಟಕ ಕಟ್ಟೋವಂಥದ್ದು. ನಾಟಕ ಅಂದಿದ್ ಕೂಡಲೇ ಬರೀ ನಟಿಯಾಗಿ ಸ್ಟೇಜ್ ಮೇಲೆ ನಿಲ್ಲೋದು ಅಷ್ಟೇ ನಮ್ಗೆ ಹೇಳ್ಕೊಡ್ತಿರ್ಲಿಲ್ಲ. ನನ್ ಗುರುಗಳು ಅದೊಂದೇ ಹೇಳ್ಕೊಟ್ಟಿಲ್ಲ. ಸೆಟ್ ಪ್ರಾಪರ್ಟಿಯಿಂದ ಹಿಡಿದು, ಆಣಿ ಹೊಡಿಯೋದ್ರಿಂದ ಹಿಡಿದು, ಅಲ್ಲಿ ನಿಂತ್ಕೊಂಡು ಹೋಗಿ ಏರಿಯಾ ಮಾಡ್ಬೇಕು, ಲೈಟ್ ತಿರ್ಗಿಸ್ಬೇಕು ಅನ್ನೋದ್ರಿಂದ ಹಿಡಿಯೋರ್ಗು ನಮ್ಗೆ ಹೇಳ್ಕೊಟ್ಟಿದ್ರು. ನಾವು ಅದನ್ನೇ ಕಲ್ತು ಬಂದಿದ್ವಿ ಕೂಡ. ಅಲ್ಲಿಗೆ ಹೋದಾಗ ಡಿಪಾರ್ಟ್ಮೆಂಟ್ ಇರ್ತಾ ಇತ್ತು, ಬಟ್ ಆದ್ರೂ ಹಟ್ಟಕ್ಕೆ ಬಿದ್ದು ಎಲ್ಲಾ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡುವಂತ ಬದಲಾವಣೆ ಅಂತೂ ಕಾಣಿಸ್ತು ನನಗೆ. ಆಮೇಲೆ ನಂತರ ನೀವು ಹೋಗ್ತಾ ನೀವು ನಿಮ್ದೇ ಆದ ಸ್ವಂತ ಒಂದು ರಂಗಪಯಣ ತಂಡನ ಕಟ್ಟಿದ್ರಿ. ಅದು ಹೇಗಾಯ್ತು, ಮತ್ತೆ ಅದಕ್ಕೆ ಏನ್ ಇನ್ಸ್ಪಿರೇಷನ್? ತಂಡ ಕಟ್ಟಕ್ಕೆ ಅದು ಏನ್ ಹೇಳ್ತಾರೆ, ಯಾವ್ದಾದ್ರು ಹಿಂಗ್ ಸೈಡಿಗೆ ಎಳೆದ್ ಬಿಡ್ಬೇಕು ಯಾರಾದ್ರು, ನಿನ್ ಕೈಲಿ ಆಗಲ್ಲ ಹಿಂಗ್ ಬಾ ಅನ್ಬೇಕು. ಆವಾಗ್ಲೇನೆ ಯಾರನ್ನೂ ತಳ್ಳಿ, ಇಲ್ಲ ಸರ್ ಅದು ತಳ್ಳದ ಮೇಲೆ ಒಂದು ಹಟ್ಟಕ್ಕೆ ಬೀಳ್ತೀವಲ್ಲ, ಇಲ್ಲ ನಮ್ ಕೈಲಿ ಆಗುತ್ತೆ ಅಂತ ಹಂಗೆ ಕಟ್ಟಿದ್ದು ಒಂದು ರಂಗಪಯಣ. ನಂಗೆ ತುಂಬಾ ಒಂದು ತಿಂಗಳಲ್ಲಿ ನಾನೊಂದು 25 ಶೋ ಮಾಡ್ತಿದ್ದೆ. 25 ದಿನ ಬ್ಯುಸಿ ಇರ್ತಿದ್ದೆ. 20 ತಂಡದಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ತುಂಬಾ ಪೀಕ್. ನಾನು ಎಲ್ಲಾ ತಂಡದಲ್ಲೂ ನಟಿಯಾಗಿ ಅದು ಮಕ್ಕಳ ರಂಗಭೂಮಿ ಇರ್ಬೋದು, ಕಾರ್ಖಾನೆ ರಂಗಭೂಮಿ ಇರ್ಬೋದು, ಅಥವಾ ಕಾಲೇಜ್ಗಳಲ್ಲಿ ಇರ್ಬೋದು, ಹೀಗೆ ಎಲ್ಲಾ ವರ್ಗದಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಆದ್ರೆ ನಂಗೆ ಒಂದು ಕ್ಷಣಕ್ಕೆ ಬಂದಾಗ ನನ್ನ ಆಶಯ ಬೇರೆ ಇತ್ತು. ನಾನು ಇದೆಲ್ಲ
ಈ ಥರದ್ದು ನಾನೀಗ ಕುವೆಂಪು ಅವ್ರ ನಾಟಕಗಳನ್ನ ಮಾಡ್ಕೊಂಡು ಬಂದವಳು, ಬೇಂದ್ರೆ ಅವ್ರನ್ನ ಓದ್ಕೊಂಡು ಬಂದವಳು, ಮತ್ತೆ ಇನ್ನೇನೋ ನಾಟಕಗಳು ಮಾಡ್ಬೇಕಾದ್ರೆ ಬಿಯಾಂಡ್ ಸಾಮಾಜಿಕವಾಗಿ ನಾನು ಯಾರ ಜೊತೆನೂ ಏನೇನೋ ಹೇಳ್ತೀನಿ. ಯಾಕೆ ರಂಗಭೂಮಿ ತುಂಬಾ ಪವರ್ಫುಲ್ ಮಾಧ್ಯಮ. ನೀವೇನಾದ್ರೂ ನೇರವಾಗಿ ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗ್ಬಿಡುತ್ತೆ, ಅದು ಬಿತ್ತು ಬಿಡುತ್ತೆ ಒಳಗೆ. ಅದು ಇಲ್ಲ ನನ್ಗೆ ಈ ಥರದ್ದಲ್ಲ, ಏನೋ ಹೇಳಕ್ ಹೊರಟಿದೀವಿ, ಈ ಥರ ಹಿಂಗೆ ನಾಟಕದ ಮೂಲಕ ನಾವು ಹೇಳೋಕ್ ಸಾಧ್ಯ ಇಲ್ಲ ಅಂತ ಅನ್ಸಿ ಬೇರೆ ಟೀಮಲ್ಲಿ ಮಾತಾಡ್ತಿದ್ದೆ, ಹೇಳ್ತಾ ಇದ್ದೆ, ಸರ್ ಹಿಂಗ್ ಮಾಡ್ಬೋದಲ್ಲ, ನಾವು ಹಂಗ್ ಮಾಡ್ಬೋದಲ್ಲ, ಇಲ್ಲ ನಮ್ಮೆಲ್ಲ ಟೀಮ್ ಇದಾರೆ, ಅವ್ರು ಮಾಡ್ತಾರೆ. ಹೌದಾ ಸರಿ. ಆಮೇಲೆ ಅನ್ನಿಸ್ತು ಇಲ್ಲ ನಾವು ಹೇಳ್ಬೇಕಂದ್ರೆ ನಮ್ಮದೇ ಇರ್ಬೇಕು ಪ್ಲಾಟ್ಫಾರ್ಮ್ ಅಂತ ಹೇಳಿ ನಾನು ರಂಗಪಯಣ ಕಟ್ಟಿದ್ದೆ. ಮತ್ತು ರಂಗಪಯಣ ಕಟ್ಟೋಕೆ ಕಾರಣ, ನಾನೇನು ಓದಿದ್ದೆ ಸ್ಕೂಲಲ್ಲಿ, ಅಲ್ಲಿ ಲಕ್ಷ್ಮಣ್ ಸರ್ ಬೇರೆ ಶಾಲೆಗೆ ವರ್ಗಾವಣೆ ಆದ್ರು. ಅಲ್ಲಿನ ಮಕ್ಕಳಿಗೆ, ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಏನೋ ಕಳ್ಕೊಂಡಂಗಿತ್ತು. ನಾನು ಓದಿದ ಶಾಲೆಯಲ್ಲಿ, ನಾನು ಬೆಳೆದ ಊರಲ್ಲಿ ತಂಡ ಇರಬಾರ್ದು, ಯಾಕೆ ಅವ್ರಿಗೆ ಇನ್ನೊಂದಷ್ಟು ಸಾಂಸ್ಕೃತಿಕವಾಗಿ ಅವ್ರ ಮಕ್ಕಳನ್ನ ಒಂದಷ್ಟು ಬಿಸಿ ಮಾಡಬಾರ್ದು ಅಂತ ಅನಿಸಿ ನಾನು ರಂಗಪಯಣ ಕಟ್ಟಿ ಆ ಮಕ್ಕಳಿಗೆ 3 ವರ್ಷಗಳ ಕಾಲ ಅಲ್ಲಿ ಉಚಿತವಾಗಿ ನಾಟಕ, ಸಂಗೀತ, ನೃತ್ಯ ಹೀಗೆ ಹೇಳ್ಕೊಟ್ವಿ. ಆಮೇಲೆ 2012ರಲ್ಲಿ ಶ್ರೀನಿವಾಸ ವೈದ್ಯರ ಶ್ರದ್ಧಾ ನಾಟಕ ಮಾಡಿದ್ವಿ. ಹೀಗೆ ರಂಗಪಯಣದ ಬೆಳವಣಿಗೆ ಶುರುವಾಯಿತು.